ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಉದ್ಯಮಿ ಸೇರಿದಂತೆ ಒಂದೇ ಕುಟುಂಬದ 6 ಜನರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಟಿ ಬೇಗೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಎದುರಿನಿಂದ ಬರ್ತಾ ಇದ್ದ ಕಂಟೈನರ್ ಒಂದು ಡಿವೈಡರ್ಗೆ ಹಾರಿ ಕಾರಿನ ಮೇಲೆ ಪಲ್ಟಿಯಾದ ಪರಿಣಾಮ ಅದರಲ್ಲಿದ್ದ ಒಂದೇ ಕುಟುಂಬದ 6 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ 3 ಮಕ್ಕಳು, 2 ಪುರುಷರು ಮತ್ತು 2 ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಉದ್ಯಮಿ ಚಂದ್ರಮ್ಮ ಈಗಪ್ಪಗೋಳ್ 46 ವರ್ಷ, ಅವರ ಪತ್ನಿ ದೋರಾಬಾಯಿ ಚಂದ್ರಮ್ ಈಗಪ್ಪಗೋಳ್ 40 ವರ್ಷ, 10 ವರ್ಷದ ದೀಕ್ಷಾ ಚಂದ್ರಮ್ ಈಗಪ್ಪಗೋಳ್ ಹಾಗೂ 16 ವರ್ಷದ ಗಣೇಶ್ ಈಗಪ್ಪಗೋಳ್ ಹಾಗೂ 6 ವರ್ಷದ ಆರ್ಯ ಚಂದ್ರಮ್ ಈಗಪ್ಪಗೋಳ್ ಮತ್ತು 36 ವರ್ಷದ ವಿಜಯಲಕ್ಷ್ಮಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಗೌರಬಾಯಿ ಮೃತ ದುರ್ದೈವಿಗಳು. ಮೃತರು ವಿಜಯಪುರ ಮಹಾರಾಷ್ಟ್ರ ಗಡಿ ಭಾಗದವರು ಅಂತ ಗುರುತಿಸಲಾಗಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ವಾಸವಾಗಿದ್ದ ಕುಟುಂಬಸ್ಥರು ಕ್ರಿಸ್ಮಸ್ ರಜೆ ಹಿನ್ನೆಲೆ ತಮ್ಮ ಸ್ವಗ್ರಾಮಕ್ಕೆ ಓಲ್ವೋ ಕಾರ್ನಲ್ಲಿ ತೆರಳಿದ್ರು. ಬೆಂಗಳೂರಿನಿಂದ ತುಮಕೂರು ಕಡೆ ತೆರಳುತ್ತಾ ಇದ್ದ ವೇಳೆ ಎದುರಿನಿಂದ ಬಂದ ಕಂಟೈನರ್ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡು ಓಲ್ವೋ ಕಾರಿನ ಮೇಲೆ ಪಲ್ಟಿಯಾಗಿದೆ. ಪರಿಣಾಮ ಕಾರ್ನಲ್ಲಿದ್ದ 3 ಮಕ್ಕಳು ಸೇರಿದಂತೆ 6 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಕ್ಷಣವೇ ಅವರನ್ನ ಕಾರ್ನಿಂದ ತೆಗೆದು ಸಾಗಿಸಲಾಗಿದೆ. ಕಂಟೈನರ್ ಚಾಲಕನೀಗ ತೀವ್ರ ಗಾಯಗಳಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಇನ್ನು ಚಂದ್ರಾಮ ಗಯಪ್ಪಗೋಳ್ ಅವರು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಎಂಬ ಮಾಹಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಅಪಘಾತ ಸಂಭವಿಸಿದ್ರಿಂದ ಕೆಲಕಾಲ ಸಂಚಾರ ಕೂಡ ಸ್ಥಗಿತಗೊಳಿಸಿತ್ತು. ಬೆಳಗ್ಗೆ ಎಲ್ಲವನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುಮತಿಯನ್ನ ಮಾಡಲಾಯಿತು. CK ಬಾಬು ASP ಸುದ್ದಿಗೋಷ್ಠಿಯಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ.